ನೋಡೋಣ ತುಲಾರಾಶಿಯವರಿಗೆ ಹೇಗಿದೆ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿರ್ತದೆ, ಕುಟುಂಬ ಘರ್ಷಣೆ, ಮನಸ್ತಾಪ ಸಾಧ್ಯತೆ, ಆರೋಗ್ಯ ವ್ಯತ್ಯಾಸ, ಧನ ವ್ಯಯ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ವಾರದ ಆದಿಯಲ್ಲಿ ನಿಮ್ಮ ರಾಶಿಯಲ್ಲಿ ಮತ್ತು ಧನಸ್ಥಾನದಲ್ಲಿ ಮಾಂದಿ ಸಂಚರಿಸೋದ್ರಿಂದ ಸ್ವಲ್ಪ ಹಣಕಾಸಿಗೆ ತೊಂದರೆಗಳಾಗಬಹುದು. ಕುಟುಂಬದವ್ರ ಜೊತೆಗೆ ಘರ್ಷಣೆಗಳು, ಸ್ವಲ್ಪ ಕೋಪದ ವಾತಾವರಣ, ತನ್ಮೂಲಕ ಕುಟುಂಬದವರ ವಾತಾವರಣ, ಅವರ ಬಾಂಧವ್ಯತೆ, ಆತ್ಮೀಯತೆದ ಹಾಳಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ, ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ನಿಮಗೆ ಅಲ್ಲಿ ಏನೋ ಗಲಾಟೆ, ಘರ್ಷಣೆ, ಅವುಗಳ ಕಂಪ್ಲೇಂಟ್ ತೊಗೊಂಡ್ಬಂದ್ಬಿಡ್ತಕ್ಕಂಥದ್ದು ಮನೆಗೆ, ಈ ರೀತಿಯ ಸಾಧ್ಯತೆಗಳು ವಾರದ ಆದಿಯಲ್ಲಿದೆ. ಹುಷಾರು. ಮತ್ತು ಶಿರೋಬಾಧೆ, ತಲೆಗೆ ಹೆಚ್ಚಿನ ತಲೆನೋವು, ಟೆನ್ಷನ್ನು, ಯೋಚನೆ ಇವುಗಳಿಂದ ಕೂಡಿದೆ ಈ ವಾರದ ಆದಿ. ಹೀಗಾಗಿ ಸ್ವಲ್ಪ ಹುಷಾರು. ಆದರೆ ವೃತ್ತಿಯಲ್ಲಿ ತೊಂದರೆ ಇಲ್ಲ. ಕರ್ಮಾಧಿಪತಿ ವೀಕಾಗಿದ್ದಾನೆ ಚಂದ್ರ, ಆದರೆ ಗುರು ಇರೋದ್ರಿಂದಾಗಿ ನಡ್ಕೊಂಡು ಹೋಗುತ್ತೆ. ಕೆಲಸ ಹೇಗಿದೆಯಪ್ಪ ಅಂತಂದರೆ ಏನೋ ಸಾಗ್ತಾ ಇದೆ, ತೀರಾ ಪ್ಲಸ್ಸು ಇಲ್ಲ, ತೀರಾ ಮೈನಸ್ಸು ಇಲ್ಲ, ಆ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕಾಣಬಹುದು ಈ ವಾರದ ಆದಿಯಲ್ಲಿ. ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ದೈವಾನುಕೂಲ ಚೆನ್ನಾಗಿದೆ, ಧಾರ್ಮಿಕತೆ ಇರುತ್ತೆ, ವೃತ್ತಿಯಲ್ಲಿ ಅಧಿಕಾರದ ಬಲ ಕಾಣ್ತೀರಾ, ಸರ್ಕಾರಿ ಕ್ಷೇತ್ರಗಳಲ್ಲಿ ಅನುಕೂಲ ಕಾಣ್ತೀರಾ, ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ನೋಡಿ, ಬುಧವಾರದಿಂದಲೇ ಸೋಮವಾರ ಮಂಗಳವಾರ ನಿಮಗೆ, ನಾಳೆ ನಾಡಿದ್ದು 2 ದಿವಸ ಸ್ವಲ್ಪ ಕಿರಿಕಿರಿ ಅಷ್ಟೇ. ಬುಧವಾರದಿಂದ ನಿಮಗೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಚಂದ್ರ ಕರ್ಮಾಧಿಪತಿ ಕರ್ಮಸ್ಥಾನಕ್ಕೆ ಬಂದುಬಿಟ್ಟಾಗ, ಗುರು ಜೊತೆಗೆ ಸೇರಿದಾಗ ಗತಿಕೇಸರಿ ಯೋಗ ಏರ್ಪಾಡಾಗುತ್ತೆ. ಹೀಗಾಗಿ ವೃತ್ತಿಯಲ್ಲಿ ವಿಶೇಷ ಮಾನ್ಯತೆ, ಸ್ಥಾನಮಾನ, ಗೌರವ ಯಾವುದು ನಿಮಗೆ ಮನಸ್ಸಿಗೆ ಪೆಟ್ಟು ಮಾಡಿತ್ತೋ ಅದೇ ನಿಮಗೆ ಮನಸ್ಸಿಗೆ ಉನ್ನತಿ ತಂದು ಕೊಡ್ತಕ್ಕಂಥದ್ದು. ಕೆಲಸದಲ್ಲಿ ತಾನೇ ಸಮಸ್ಯೆ ಆಗಿದ್ದು ಕೆಲಸ ಸರಿ ಹೋಗುತ್ತೆ. ಆ ರೀತಿಯ ಒಂದು ಅನುಕೂಲಗಳನ್ನ ಖಂಡಿತ ಕಾಣ್ತೀರಾ. ಮತ್ತು ಜಲಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ ಇದೆ. ಹಣ್ಣು, ಹಾಲು, ಹೈನು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ, ಕೃಷಿ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಪಾನ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ತೆಂಗು, ಈ ಅಡಿಕೆ ಬೆಳೆಗಾರರಿಗೆ ಇವರಿಗೆಲ್ಲ ತುಂಬ ಅನುಕೂಲಗಳು. ಕೆಲಸದಲ್ಲಿ ಅನುಕೂಲ, ಪರಸ್ಪರ ಸಹಾಯ ಸಹಕಾರಗಳು, ಒಂದು ಬಲ ಇವುಗಳನ್ನೆಲ್ಲ ಕಾಣ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಧಾರ್ಮಿಕತೆ, ದೈವ ಇವುಗಳ ಶ್ರದ್ಧೆ ಬರತಕ್ಕಂಥದ್ದು. ಇದು ಆಷಾಢ ಮಾಸವಾದರೂ ಒಂದು ಪೂಜೆ, ಒಂದು ಧ್ಯಾನ, ವ್ರತ ಇವುಗಳನ್ನು ಮಾಡೋಣ ಅಂತಕ್ಕಂಥ ಒಂದು ಶಿಸ್ತು ಏರ್ಪಾಡಾಗುವ ಸಾಧ್ಯತೆ. ಅಥವಾ ಏನಿಲ್ಲ ಅಂದರೆ ಒಂದು ಕ್ಷೇತ್ರ ದರ್ಶನ ಆದರೂ ಇರುತ್ತೆ, ಹೋಗಿ ಬರೋಣ, ಇಲ್ಲಿ ಯಾವುದೋ ಒಂದು ದರ್ಶನ ಮಾಡ್ಕೊಂಬರೋಣ, ಆ ರೀತಿಯ ಒಂದು ಮನಸ್ಥಿತಿ ಬರುತ್ತೆ. ಅಂತೂ ಬುಧವಾರದಿಂದ ನಿಮ್ಮ ಲೈಫ್ ಸ್ವಲ್ಪ ಮಟ್ಟಿಗೆ ಗ್ರಾಫ್ ಏರುತ್ತೆ, ಯೋಚನೆ ಮಾಡಬೇಡಿ. ರವಿ ಕೂಡ ಕರ್ಮಸ್ಥಾನಕ್ಕೆ ಬಂದುಬಿಡ್ತಾನೆ, ದಿಗ್ಬಲ. ಹೀಗಾಗಿ ಲಾಭಾಧಿಪತಿ ಕರ್ಮಸ್ಥಾನಕ್ಕೆ ಬಂದರೆ ಕೆಲಸ ಸಿಗುತ್ತೆ. ಕೆಲಸ ಇಲ್ಲ, ಪರದಾಡ್ತಾ ಇದ್ದೆ ಏನು ಅಂತ ಅನ್ನೋರಿಗೆ ಕೆಲಸ ಸಿಕ್ಬಿಡುತ್ತೆ. ಕೆಲಸದಲ್ಲೇ ಇರೋರಿಗೆ ಸುಖ ಸಿಗುತ್ತೆ. ಕೆಲಸದಲ್ಲಿ ನೆಮ್ಮದಿಯಾಗಿದ್ದೀನಪ್ಪ ಅಂತ ಅಂದರೆ ಮೇಲಧಿಕಾರಿಗಳಿಂದ ನಿಮಗೆ ಒಂದು ಸಮಾಧಾನ, ಗೌರವ, ಪ್ರಶಂಸೆ ಬಂದರೆ ಅದರಷ್ಟು ಸಮಾಧಾನ ಇನ್ನೇನಿದೆ ಹೇಳಿ. ಆ ರೀತಿಯ ಒಂದು ಫಲ ಸಿಗುವ ಸಾಧ್ಯತೆ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಬುಧವಾರದಿಂದಲೇ ನಿಮ್ಮ ಬದುಕು ಬದಲಾಗುತ್ತೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಏನಪ್ಪ ತುಲಾರಾಶಿಯವರಿಗೆ ಅಂತಂದರೆ, ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.